ಟೈಮ್ ಎಷ್ಟು? 4 ಗಂಟೆ 5 ನಿಮಿಷ. ಆಲ್ರೆಡಿ 5 ಮಿನಿಟ್ಸ್ ಲೇಟ್. ಇನ್ನೂ ಮಲಗಿದ್ಯಾ? ಹೇಳೋವೇಳ ಜಾಗಿಂಗ್ ಲೇಟ್ ಆಯ್ತು. ಅದು ಇನ್ನು ಕೋಳಿನ ಕೂಗಿಲ್ವಲ್ಲಪ್ಪ? ಕೂಗಿ ಸಾಕಾಗಿ ಮಲ್ಕೊಂಡೈತೆ. ಗೆಡ ಬೈಸೆ. ಏ ಎಷ್ಟೊತ್ತು? ಮಾಡ್ತಾ ಇದೀನಿ ಡ್ಯಾಡಿ. ಮಾಡಿ ಸಾಕು, ಮಿಕ್ಕಿದ್ದು ಆಮೇಲೆ ಬಂದು ಮಾಡ್ಕೊಳ್ಳಿವಂತೆ. ಬರೋರ್ಗೆ ಇದು ಯಾರು ಬರೇ. ಇವತ್ತು ಯಾವ ವಾರ? ಅದು ಬುಧವಾರ. ಯಾವ ಬಟ್ಟೆ ಹಾಕೋಬೇಕು ಗೊತ್ತಾ? ರೆಡ್, ಯೆಲ್ಲೋ, ಬ್ರೌನ್. ಮತ್ತೆ ಏನ್ ಹುಡುಕ್ತಾ ಇದೀಯಾ? ಹಾಕೊಂಬ. ಎಸ್. ಎಷ್ಟೊತ್ಕೋ ಬ್ರೇಕ್ಫಾಸ್ಟ್? ಕರೆಕ್ಟಾಗಿ 9 ಗಂಟೆಗೆ. ಈಗ ನನ್ನ ವಾಚ್ನಲ್ಲಿ 9 ಗಂಟೆ ಡ್ಯಾಡಿ. ನಿನ್ನ ವಾಚ್ನ ನಿನ್ನ ಅನುಕೂಲಕ್ಕೆ ತಕ್ಕಂತೆ ತಿರುಗಿಸ್ಕೊಂಡ್ಬಿಟ್ರೆ ಇನ್ನೂ 5 ನಿಮಿಷ ಇದೆ. ಯಾವುದೇ ಕೆಲಸ ಮಾಡಬೇಕಾದ್ರೂ ಟೈಮಿಗೆ ಸರಿಯಾಗಿ ಮಾಡ್ಬೇಕು. ಮೈಂಡ್ ಇಟ್. ಸ್ಟಾಪ್ ಇಟ್. ಕಾಲದಲ್ಲಿ ತಿನ್ನಬಾರದು. ಕರೆಕ್ಟ್ ಟೈಮ್ ತಿಂಡಿ ತಿನ್ನು. ಡ್ಯಾಡಿ ಇದೇನಿದು? ನಿನಗೆ ಲೂಸ್ ಮೋಷನ್ ಇದೆ, ಇದನ್ನ ತಿನ್ನು, ಬಂದಾಗತ್ತೆ. ಡ್ಯಾಡಿ ಲೂಸ್ ಮೋಷನ್ಗೆ ಆಗಲ್ಕಾಯಿ ಯಾರಾದ್ರೂ ತಿಂತಾರಾ? ಮಿಲಿಟರಿಲಿ ಇದ್ದಾಗ ಅದಕ್ಕೆ ಇದನ್ನೇ ತಿಂತಾ ಇದ್ದಿದ್ದು. ನೀನು ತಿನ್ನು. ಡ್ಯಾಡಿ ಪ್ಲೀಸ್ ಬೇಡ. ಡಿಸಿಪ್ಲಿನ್. ಒಳಗ ನುಂಗ. ಸ್ಮೈಲಿಂಗ್ ಇರ್ಬೇಕು. ಇದೇನಪ್ಪ ಇದು? ಎಳ್ಳಿಕಾಯಿ ಜ್ಯೂಸು. ಈರುಳ್ಳಿಕಾಯಿ ಜ್ಯೂಸು ಇದ್ಯಾಕಪ್ಪ? ಪಿತ್ತುಕೊಳ್ಳೇದು. ತಗೋ. ಮೈ ಫುಟ್. ಏನಾದ್ರು ಕೊಡ್ತಾ ಇರೋದು? ಏನಿಲ್ಲ, ಕೊಡಿ ಕೊಡಿ. ರಾಜಸ್ಥಾನದ ಡಿಡಿ ಬಂದಿದೆ ಅಂತ ಅವ್ರಿಗೆ ತಿಳಿಸು. ಆಮೇಲೆ ಗೋವಾದಿಂದ ದಾಮ್ಸನ್ ಬಂದಿದ್ದಾನೆ, ಅಶೋಕ್ ಹೋಟೆಲ್ ಇದ್ದಾನೆ. ಕರೆಸಿ. ಗುಡ್ ಮಾರ್ನಿಂಗ್ ಚಿಕ್ಕಪ್ಪ. ಓ ಗುಡ್ ಮಾರ್ನಿಂಗ್ ಮೈ ಡಿಯರ್ ಬಾ. ನೋಡೋ ಶ್ರೀಧರ, ಮನು ಮಗು ಇದ್ದ ಹಾಗೆ, ಅವ್ನಿಗೆ ಏನು ಗೊತ್ತಾಗೋದಿಲ್ಲ. ಎಲ್ಲಿ ನೋಡ್ತಾ ಇದ್ಯಾ? ಇಲ್ಲಿ ನೋಡೋ, ಡಿಸಿಪ್ಲಿನ್ ಐಸೆ ಇದೆ, ಅವ್ನಿಗೇನು ಅರ್ಥ ಆಗಲ್ಲ. ಈಗ ಆಫೀಸ್ ಏನೇನು ಪ್ರೋಗ್ರಾಮ್ ಮತ್ತು ಡೀಟೇಲ್ ಎಕ್ಸ್ಪ್ಲೈನ್ ಮಾಡು. ಕ್ಲಾರಿಟಿ ಇರ್ಬೇಕು ಹೇಳೋವಾಗ. ನಾನು ಬ್ಯಾಂಕ್ ಹೋಗಿ ಬಂದ್ಬಿಡ್ತೀನಿ. ನೋಡಯ್ಯಮ್ಮನು ಡ್ಯಾಡಿ ಅವನೇನೇನು ಹೇಳ್ತಾನೆ ಕಿವಿ ಕೊಟ್ಟು ಕೇಳಿ ಮನಸ್ಸಿಟ್ಟು ಕೆಲಸ ಮಾಡ್ಬೇಕು. ಓಕೆ ಡ್ಯಾಡಿ? ಎಲ್ರು ಕಿವಿ ಕೊಟ್ಟೆ ಕೇಳಿಸ್ಕೊಳ್ಳೋದು. ತಲಹರಟೆ ಮಾಡಿದ್ರೆ ಸುಟ್ಟು ಹಾಕ್ಬಿಡ್ತೀನಿ. ನಿನಗೂ ಅಷ್ಟೇ. ಅಪ್ಪ ಬ್ಯಾಂಕ್ ಈ ಕಡೆ. ಏನ್ ನನಗೆ ಗೊತ್ತಿಲ್ವಾ? ನೀನ್ ಹೇಳ್ಬೇಕಾದನ್ನ ಹೇಳ್ಸ್ಕೋಬೇಕಾ ನಾನು? ಓ ಪ್ಲಸ್ ಫೆಲೋ ಇಡಿ ಜಂಬ ಬೇರೆ. ನೀನೇನೋ ನನಗೆ ಪ್ರೋಗ್ರಾಮ್ ಹೇಳೋದು? ನಾನ್ ಹೇಳ್ತೀನಿ. ಚಿಕ್ಕಪ್ಪ ನಿನ್ಗೆಲ್ಲ ಟ್ರೈನಿಂಗ್ ಕೊಡಕ್ಕೆ ಹೇಳವ್ರೆ. ಟ್ರೈನಿಂಗ್ ಕೊಡಕ್ಕೆ ನೀ ಏನ್ ಫುಟ್ಬಾಲ್ ಕೋಚಾ ಅಲ್ಲ ಕ್ರಿಕೆಟ್ ಕೋಚಾ? ಇವತ್ತು ನಾನ್ ಪ್ರೋಗ್ರಾಮ್ ಹೇಳ್ತೀನಿ, ಅದನ್ನ ನೀನ್ ಬರ್ಕೋ. ಫೋಟೋ ಸಾಯಿವು ರಿಸೆಪ್ಷನಿಸ್ಟ್ಗೆ ಇಂಟರ್ವ್ಯೂ ಕರಿಯೇ ಅಂತ ಅಂದ್ರೆ ಇಂಥ ಮುಖಗಳು ಕರೆದಿದ್ಯಲ್ಲ. ಬರೋರು ಇವ್ರ ದರ್ಶನ ಏನಾದ್ರು ಮಾಡ್ಬಿಟ್ರೆ ಅಷ್ಟೇ, ರಿವರ್ಸ್ ಗೇರಲ್ಲಿ ಹೊಟ್ಟೋಗ್ತಾರೆ. ಏನ್ ನೋಡ್ತಾ ಇದ್ಯಾ? ಗೆಟ್ ಅಪ್ ಅಂಡ್ ಗೆಟ್ ಔಟ್ ಐಸೆ. ಹೋಪ್ಲೆಸ್ ಫೆಲೋ ಇಡಿಯಟ್ ರಾಸ್ಕಲ್ ತಂದ. ನಮಸ್ಕಾರ ಸರ್. ಏನ್ ನಮಸ್ಕಾರ? ಹೋಗು ಅಂತ ಹೇಳಿ ಕೇಳಿಸ್ಲಿಲ್ಲ. ಏನ್ ನೀನು? ಮಾರಿಷಸ್ ನಿಂದ ಕೊರಿಯರ್ ಬಂದಿದೆ. ಮಾರಿಷಸ್ ಬಂದಿದ್ಯಾ? ಕುಡು ಕುಡು ಕುಡು. ಈ ಫೋಟೋ ಹೇಗಿದೆ ನೋಡ. ರಿಸೆಪ್ಷನಿಸ್ಟ್ಗೆ ಸೂಪರ್ ಆಗಿದ್ದಾಳೆ ಸರ್. ಇಡಿಯಟ್ ರಿಸೆಪ್ಷನಿಸ್ಟ್ ಅಂತೆ. ಇವಳು ನನ್ನ ಸೊಸೆ ಆಗೋಳು, ಮನು ಹೆಂಡತಿ. ಇವಳು ಯಾರು ಗೊತ್ತೇನು? ನಮ್ಮ ಆತ್ಮೀಯ ಗೆಳೆಯ ಮಳವಳ್ಳಿ ಮರಿಗೌಡ ಮಾರಿಷಿಯಸ್ ನಲ್ಲಿ ದೊಡ್ಡ ಶ್ರೀಮಂತನಾಗಿದ್ದಾನೆ. ಅವನ ಏಕಮಾತ್ರ ಪುತ್ರಿ. ಇದನ್ನ ತಗೊಂಡೋಗಿ ಮನು ಕೈ ಕೊಡು. ಸರಿ ಸರ್. ಆಮೇಲೆ ರಾಮಚಂದ್ರನಿಗೆ ಈ ಫೈಲ್ ತಗೊಂಡು ಕೊಡು. ಏ ಬೈಲಿ, ಸಿಗರೇಟ್ ಸೇದೋ ಅಭ್ಯಾಸ ಇದೆ ನಿನಗೆ? ಮತ್ತೆ ಬಾಯಿಂದ ದುರ್ನಾತ ಬರ್ತಾ ಇದೆ. ಸಿಗರೇಟ್ ಸೇದೋರು 2 ಸತಿ ಅಲ್ಲುಜಿದ್ರು ಕೂಡ ಏಸಿಗೆ ತರ ವಾಸನೆ ಬರುತ್ತೆ. ಇನ್ನೊಂದ್ ಸಾರಿ ಸಿಗರೇಟ್ ಸೇದೋದು ನೋಡಿದ್ರೆ ಸುಟ್ಟು ಹಾಕ್ಬಿಡ್ತೀನಿ. ಸರಿ ಸರ್. ಏನ್ ಸರ್ ಹುಡುಕ್ತಾ ಇದ್ದೀರಾ? ನಮ್ಮಪ್ಪ ಇಲ್ಲಿ ದುಡ್ಡು ಇಟ್ಟಿಲ್ವಾ? ಇಲ್ವಲ್ಲ. ಮತ್ತೆ ಇಟ್ಟಿರ್ತಾರೆ, ಬ್ಯಾಂಕಲ್ಲಿ ಇಟ್ಟಿರ್ತಾರೆ. ಬೇರೆ ಕೆಲಸನಲ್ಲ ಅವ್ರಿಗೆ. ಯಜಮಾನ್ರು ಫೈಲ್ ಕೂಡ ಕೇಳಿದ್ದಾರೆ. ಯೋ ಇರೋ ಫೈಲ್ ಸಾಲ್ದೇನಾ? ಇದು ಬೇರೆನಾ? ನೋಡು, ನಿಮ್ ಮಿಸ್ಟೇಕ್ ಮಾಡ್ಕೊಂಡಿದ್ಯಾ? ಫೈಲ್ ತಗೊಂಡು ಅಲ್ಲಿ ಕೊಡು. ಕಮಾನ್ ಗೋ. ಯಾ ಹಲೋ. ಸೆಕ್ರೆಟರಿ ಹತ್ರ ಫೋಟೋ ಕಳಿಸಿದೀನಿ. ಅವಳೇ ನಿನ್ ಹೆಂಡತಿ. ನನಗೊಂದು ಸ್ವಲ್ಪ ಫ್ರೀಡಮ್ ಇಲ್ಲ ಕಣ. ನಮ್ಮ ಫ್ರೆಂಡ್ಸ್ ನೋಡು ಎಷ್ಟು ಜಾಲಿಯಾಗಿರ್ತಾರೆ. ಆದ್ರೆ ನಾನು ಐ ಡೋಂಟ್ ನೋ ವಾಟ್ ಟು ಡೂ. ಎಲ್ಲರೂ ನಿಂತರೇ ಅಡಿಕೆ ಮಾಡ್ತಾರೆ. ಅದೆಲ್ಲ ಬಿಡು, ನನಗೆ ಮದುವೆನ ತಪ್ಪಿಸ್ಕೊಳ್ಳೋಕೆ ಒಂದು ಐಡಿಯಾ ಕೊಡು. ಏನ್ ಐಡಿಯಾ ಕೊಡೋದು ನಿನ್ಗೆ? ಮನೆ ಬಿಟ್ಟು ಹೋಗುವ ಅನ್ನೋಣ ಅಂದ್ರೆ ಇಂಡಿಯಾದಲ್ಲಿ ಯಾವ ಮೂಲೆಗೆ ಹೋದ್ರೆ ನಿಮ್ಮ ಅಪ್ಪನ ಫ್ರೆಂಡ್ಸ್ ಇದ್ದಾರೆ. ಹಾಗಂತ ನಿನ್ಗೆ ಫಾರಿನ್ ಹೋಗೋಕ್ಕಾಗತ್ತಾ? ವಾವ್, ಒಳ್ಳೆ ಸೂಪರ್ ಐಡಿಯಾ ಕೊಟ್ಟು. ನಾ ಫಾರಿನ್ ಹೊರಟೋಗ್ಬಿಡ್ಲಾ? ಯಾರು ನೀನು? ಅಲ್ಲಿರೋ ಆಫೀಸ್ ಹೋಗೋಕೆ ನಿಮ್ಮ ಅಪ್ಪನ ಬೆಳೆ ಇಟ್ಕೊಂಡು ಹೋಗ್ತೀಯಾ? ಇನ್ ಫಾರಿನ್ ಹೋಗ್ತೀಯಾ?
ನೈಸ್ ಜಾಬ್. ಹೋಗಿ ಕೆಲಸ ನೋಡು, ಫಾರಿನ್ ಹೋಗ್ತಾನಂತೆ. ಜೋಕಾ? ಈಗ ಮಾಡ್ತೀನಿ ನೋಡು ಜೋಕ್. ಮನು ಮನು ಎಲ್ಲಿ ಹೋಗ್ಬಿಟ್ಟ? ಇಲ್ಲಿ ನೋಡಿ, ನಾನು ಸಿಟಿಗೆ ಹೋಗ್ಬೇಕು. ನಡ್ಕೊಂಡೆ ಹೋಗ್ಬೋದಲ್ಲ? ಓಹ್, ಐ ಆಮ್ ಸಾರಿ. ಐ ವಾಂಟ್ ಟು ಗೋ ಟು ದ ಸಿಟಿ. ಶುಡ್ ಐ ಟೇಕ್ ಅಪ್ ಎ ಟ್ಯಾಕ್ಸಿ ಆರ್ ಕ್ಯಾನ್ ಐ ವಾಕ್ ಫ್ರಮ್ ಇದೇನಪ್ಪ ಇದು? ಅರ್ಥನೇ ಆಗ್ತಿಲ್ಲ. देखिए पारंग चूरंडी हेलो ए ಕೋತಿ ನನ್ನ ಮಗನೇ. Oh, policeman. Look sir, I want to go to the city. Should I take up a taxi or can I walk from here? Oh, English ಅರ್ಥ ಆಗಲ್ವಾ? Ticket. Yes. Here it is. ಅರೆ, you are from Karnataka? Yeah. ಕನ್ನಡದವರಾ ನೀವು? ಹೌದು. ನೀವು ಕನ್ನಡದವರಾ? ಯಾ, ನಾನು Wow. ಕನ್ನಡದವನೇ. ಅಬ್ಬಾ, ಮಾರಿಷಸ್ಸಲ್ಲಿ ಬಂದಪ್ಪ ಕನ್ನಡದ ನೋಡದಪ್ಪ. ಪಾಸ್ಪೋರ್ಟ್ ಇಲ್ಲಿದೆ, ಟಿಕೆಟ್ ಎಲ್ಲಿ? ಅದು ಬೆಂಗಳೂರಲ್ಲಿ ಕೊಟ್ಬಿಟ್ನಲ್ಲ? ಎಲ್ಲಿ? ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ. ಅದು ಹತ್ತಕ್ಕಾಯ್ತು, ಇಳಿಯಕ್ಕೆ? ಇಳಿಯಕ್ಕೆ ಯಾರ ಹತ್ರ ನೀವು ರೀಲ್ ಬಿಡ್ತೀರಾ? ಇಳಿಯಕ್ಕೆ ಯಾವ್ದಾದ್ರು ಟಿಕೆಟ್ ತಗೋತಾರಾ? ಇದು ಯಾವ ಕಂಟ್ರಿ ಗೊತ್ತಾ? ಮಾರಿಷಿಯಸ್. ಮರಿಷಿಯಸ್. ಇಲ್ಲಿ ಇಳಿಯಕ್ಕೂ ಟಿಕೆಟ್ ತರಬೇಕು, ಗೊತ್ತಾಯ್ತಾ? ಇಳಿಯಕ್ಕೂ ಟಿಕೆಟ್ ತಗೋಬೇಕಾ? ಸೊ ಟಿಕೆಟ್ ತಂದಿಲ್ಲ ನೀವು? ಇಲ್ಲ. ಇಳಿಯಕ್ಕೆ ಟಿಕೆಟ್ ತಂದಿಲ್ಲ, ಹಾಗಾದ್ರೆ ಫೈನ್ ಕೊಡಿ. ಫೈನು? ಎಸ್. ಎಷ್ಟು? ಅದು ಫೈನ್ ಬಂದ್ಬಿಟ್ಟು ಬೆಂಗಳೂರಿಂದ ಬಾಂಬೆ, ಬಾಂಬೆಯಿಂದ ಮರಿಷಿಯಸ್ 14 2 16 16 24,000 ರೂಪಾಯಿ, 24,000 ರೂಪಾಯಿ ಕೊಡಿ. 24,000 ರೂಪಾಯಿನಾ? ಎಸ್. ಅಯ್ಯೋ, ನನ್ನ ಹತ್ರ ಅಷ್ಟಿಲ್ವಲ್ಲ? ಇಲ್ಲ ಇಲ್ಲ ಇಲ್ಲ, ಕೊಡ್ಬೇಕು. ಅದು ಸಿಸ್ಟಮ್ ಆಗಿರ್ಬೇಕು. 24,000 ಕೊಡಿ. ನೀವು ಕನ್ನಡದವ್ರು ಅಂತೀರಾ? ಅದೆಲ್ಲ ಆಗೋದಿಲ್ಲ. ನೀವೇ ಇರಲಿಲ್ಲ. ಐ ಆಮ್ ಪೊಲೀಸ್. 4,000 ಲೆಸ್. ಕರ್ನಾಟಕದವರು ಅಂತ 20,000 ಕೊಡಿ. ಕೊಡು. ಅದೇ ನೋಡಕ್ 10,000 ರೂಪಾಯಿ ಇರೋ ತರ ಇದೆ. ಓಕೆ, ಅಡ್ಜಸ್ಟ್ ಮಾಡ್ಕೋತೀನಿ. ಒಳ್ಳೆ ಹುಡುಗನ್ ತರ ಕಾಣ್ತಾ ಇದೆಯಾ? ನೆಕ್ಸ್ಟ್ ಟೈಮ್ ಬರೋವಾಗ ಇಳಿಯಕ್ಕೂ ಟಿಕೆಟ್ ತರಬೇಕು, ಅರ್ಥ ಆಯ್ತಾ? ನಾನು ಬರ್ತೀನಿ. ಎಕ್ಸ್ಕ್ಯೂಸ್ ಮೀ. ಎಸ್. ಪಾಸ್ಪೋರ್ಟ್ ಕೊಡಿ. ಸಾರಿ. ಹಾ ಟಿಕೆಟ್ 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 ಪ್ಲೀಸ್. ಥ್ಯಾಂಕ್ ಯು. ಟಿಕೆಟ್. ಟಿಕೆಟ್. ಏ, ಹೂ ಇಸ್ ದಿಸ್ ಬಾಯ್? ಮೈ ಬಾಯ್. ನಿನ್ ಬಾಯ್ ವಾಸನೆ ಬರ್ತಾ ಇದೆ. ಆ ಹುಡುಗನ್ಗೆ ಆ ಟಿಕೆಟ್ ನಿಮ್ಮ ಅಪ್ಪ ತಗೋತಾನ? ಸ್ಟಿಲ್ ಹಿ ಇಸ್ ಡ್ರಿಂಕಿಂಗ್. ನಾನು ಮಿಲ್ಕ್ ಕುಡಿತಾ ಇದ್ದೀನಿ, ಹಂಗನ್ಬಿಟ್ಟು ಚಿಕ್ಕ ಹುಡುಗ ಹಾಕಾಗತ್ತೇನೆ? ಬಸ್ ತುಂಬಾ ಹಾಲು ಕುಡಿಯೋರು ಬಂದ್ಬಿಟ್ರೆ ಬಸ್ ನಡೆಸೋದಂಗೆ ಗೌರ್ಮೆಂಟ್ನವರು. ಕಾಸು ಕೊಡ. ಓ, ಟಿಕೆಟ್ ಕೊಡೆ, ಕಾಸು. ಮನಿ ಪ್ಲೀಸ್. ಗಿವ್ ಮಿ ಟಿಕೆಟ್. ಟಿಕೆಟಾ? ವಯಸ್ಸಾದ್ಮೇಲೆ ನೀನೇ ತಗೋತೀಯ ಟಿಕೆಟು, ನಾನೇ ಯಾಕೆ ಕೊಡ್ಲಿ? ಎಸ್. ನೆಕ್ಸ್ಟ್. ಹೈ, ಕಂಡಕ್ಟರ್ ನಾನಿಲ್ಲಿರೋ ಯಾವನೋ ಸಿಳ್ಳೆ ಹೊಡೆಯವನು, ಇಡಿಯಟ್. ನೀನಾ? ಅಯ್ಯೋ, ಥ್ಯಾಂಕ್ಸ್. ಯು ವೆಲ್ಕಮ್. ಏನು ವೆಲ್ಕಮ್? ನನ್ನ ಮನೆಯೊಳಗೆ ಬಂದು ಕೂತ್ಕೊಂಡು ನನಗೆ ವೆಲ್ಕಮ್ ಮಾಡ್ತೀನಿ ನೀನು? ಹೌದು, ಹಾಕಿದ ಬೀಗ ಹಾಗೆ ಇದೆ ಡೋರ್ಗೆ, ಅದು ಹೇಗೆ ಒಳಗೆ ಬಂದೆ ನೀನು? ಏನ್ ಮಾಡ್ಲಿ, ನಿನ್ ಜೊತೆ ಸೇರಿದ್ಮೇಲೆ ನಿನ್ ಬುದ್ಧಿ ನನಗೂ ಬಂದ್ಬಿಡ್ತು. ಈಗ ಅವೆಲ್ಲ ಪಂಚಾಯತ್ ಯಾಕೆ ಬ್ರದರ್? ಈಗ ನಿನ್ ನಿರ್ಧಾರ ಏನು ಅಂತ ಹೇಳು. ನೀನ್ 10,000 ರೂಪಾಯಿ ಕೊಡೋವರೆಗೂ ನಾನ್ ನಿನ್ ಬಿಡಲ್ಲ. ನನ್ನ ಹತ್ರ ದುಡ್ಡಿಲ್ಲ. ಈಗ ನನಗೊಂದು ವಾರ ಟೈಮ್ ಕೊಡು, ನಿನಗೆ ಕೊಟ್ಬಿಡ್ತೀನಿ. ಅಲ್ಲಿ ತನಕ ನಿನ್ಗೆ ಹೊರಗಡೆ ಏನಾದ್ರು ಕೆಲಸ ನೋಡ್ಕೊಂಡ್ ಬಂದು. ನೋ, ಅಬ್ಸಲ್ಯೂಟ್ಲಿ ನಥಿಂಗ್. ದುಡ್ಡು ವಸೂಲಿ ಮಾಡೋದು ಬಿಟ್ರೆ ನನಗೆ ಬೇರೆ ಏನೂ ಕೆಲಸ ಇಲ್ಲ. 1 ವಾರ ತಾನೆ, ಅಡ್ಜಸ್ಟ್ ಮಾಡ್ಕೋತೀನಿ. ಹೇಗಿದ್ರೆ ನನಗೆ ಈ ಮನೆ ಇಷ್ಟ ಆಗಿದೆ, ಇಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಏನು ಲಾಡ್ಜ್ ಅನ್ಕೊಂಡ್ಬಿಟ್ಟ ಇದೀನಾ? ಎದ್ದು ಆಚೆ ಹೋಗಿದ್ದೀನಿ, ನನ್ನ ಸ್ವಂತ ಮನೆ. ಓ, ಎಕ್ಸ್ಕ್ಯೂಸ್ ಮೀ, ಇದು ಯಾರ ಮನೆ ಅಂತ ಹೇಳಿದ್ರಿ? ನಮ್ಮ ಸ್ವಂತ ಮನೆ ಇದು, ನಮ್ಮ ತಾತ ಕಟ್ಸಿರೋದು ಇದನ್ನೆಲ್ಲ. ನನ್ ಮಗನೇ, ಜಾಡ್ಸ್ ಒದ್ದ ಅಂದ್ರೆ ಒಳಗಡೆದೆಲ್ಲ ಕಕ್ಬಿಡ್ಬೇಕು. ಇಲ್ಲಿ ಬಂದ್ 10 ನಿಮಿಷದಲ್ಲೇ ನಿನ್ ಜಾಸ್ತಿ ಅಂತ ನನಗೆ ಗೊತ್ತಾಯ್ತು. ಇಲ್ಲಿ ಇದ್ದಿದ್ ಮುದುಕನ ಎದುರಿಸಿ ಓಡಿಸಿ ನನ್ ಮನೆ ಅಂತ ರೀಲ್ ಬಿಡ್ತೀಯಾ? ನೋಡೋ, ನೀನ್ ಇರ್ಬೇಕು ಅಂದ್ರೆ ನನ್ ಫುಡ್ ಸ್ಟೆಪ್ ನ ಫಾಲೋ ಮಾಡ್ಬೇಕು. ಬಲ್ಪ್ ಹಾಕಡಿದ್ಯಾ ನೀನು? ಹೋಗ್ ಬಲ್ಕೋಗು. ಏನೋ ಯಾಕೆ ಏನ್ ಮಾಡ್ಕೊತಾ ಇದೀಯಾ?
ನಾನು 10,000 ರೂಪಾಯಿ ಕೊಡೋವರೆಗೂ ನಿನ್ ಬೆಡ್ ಕೆಳಗೆ, ಗೊತ್ತಾಯ್ತಾ? ಮಲ್ಕೋ. ಒಳ್ಳೆ ಗ್ರಾಚಾರ ಆಗೋಯ್ತು ನನಗೆ. ಎಂತ ಉಂಟೆ? ಪರವಾಗಿಲ್ಲ. ಇಲ್ಲಿ ಬಂದು ಮಲ್ಕೊಳ್ಳ. ಕೆಳಗೆ ಮಲ್ಕೊ. ಅಯ್ಯೋ, ನೆಲದ ಮೇಲೆ. ಹಲೋ ಮಿಸ್ಟರ್ ಫ್ರಾಡ್, ಟಿಪ್ ಟಾಪ್ ಆಗಿ ಸೂಟು ಬುಟ್ ಹಾಕೊಂಡು ಹೊರಡೆ ಹೊಡ್ತಾ ಇದೀಯಾ. ಇವತ್ತು ಯಾರಿಗೆ ಟೋಪಿ ಹಾಕ್ಬೇಕು ಅನ್ಕೊಂಡಿದ್ಯಾ? ಏನು ಟೋಪಿನ? ಹ್ಮ್, ಯಾರನ್ನ ನೋಡಿ ಎಂತ ಮಾತು ಕೇಳ್ತಾ ಇದೀಯಾ? ನನ್ನ ಮನೆಯಲ್ಲೇ ಇದ್ಕೊಂಡು ನನ್ನನ್ನ ತಿನ್ಕೊಂಡು ನನಗಿಂತ ಪ್ರಶ್ನೆ ಕೇಳ್ತೀಯಾ? ನಮ್ಮ ಫ್ಯಾಮಿಲಿನೇ ರೆಸ್ಪೆಕ್ಟೆಡ್ ಫ್ಯಾಮಿಲಿ, ಎಸ್ಪೆಷಲಿ ನಾನು ರೆಸ್ಪೆಕ್ಟೆಡ್ ನಂದಕುಮಾರ್. ಓಹೋ, ರೆಸ್ಪೆಕ್ಟೆಡ್ ನಂದಕುಮಾರ್. ಜಸ್ಟ್ ಅ ಮಿನಿಟ್ ಪ್ಲೀಸ್. ಸೆಬಾಸ್ಟಿಯನ್, ಕಮ್ ಹಿಯರ್. ಹೌ ಇಸ್ ದಿಸ್ ಅಂಕಲ್? ಕೇಳಿದ್ಯಾ? ಒಂದು ಚಿಕ್ಕ ಮಗುಗೂ ಗೊತ್ತು ನೀ ಎಷ್ಟು ದೊಡ್ಡ ಫ್ರಾಡ್ ಅಂತ. ಅಲ್ಲ ಕಣಯ್ಯ, ಇಷ್ಟು ದೊಡ್ಡ ಮೈ ಬೆಳೆಸ್ಕೊಂಡಿದ್ಯಾ, ದುಡ್ಡು ಸಂಪಾದನೆ ಮಾಡಬಾರ್ದ? ಏನು ದುಡಿಯೋದ? ಅದಕ್ಕೆ ಬದಲು ಬೀಚಿಗೆ ಸಾಯಿ ಅನ್ನು ಸತ್ತೋಗ್ಬಿಡ್ತೀನಿ. ನಮ್ಮ ವಂಶದಲ್ಲಿ ಯಾರಿಗೂ ದುಡಿಯೋಕೆ ಗೊತ್ತಿಲ್ಲಪ್ಪ. ಸುಮ್ಮನೆ ನೀನು ಏನೇನು ಹೇಳ್ಬೇಡ. ಈ ತರ ಮಾತಾಡೋದು ನಾಚಿಕೆ ಆಗಲ್ವಾ? ನನಗೆ ಯಾಕೆ ನಾಚಿಕೆ ಆಗ್ಬೇಕು ಅಂತೀನಿ? ಆನೆ ಕದ್ದೋನ್ ಬಿಟ್ಬಿಟ್ಟು ಅಡಕೆ ಕದ್ದೋನ್ ಬೈತಿಯಲ್ಲ ನೀನು. ನೋಡ, ಯಾವನ್ಗೂ ನಾನೇ ಕೇಳಲಿ, ಅದೇನೋ ಗೊತ್ತಿಲ್ಲ, ಮೊದಲನೇ ಸಲ ನೋಡಿದ ತಕ್ಷಣ ನೀನು ನನಗೆ ಇಡಿಸ್ಬಿಟ್ಟೆ. ನೀನ್ ಫ್ರಾಡ್ ಅಂತ ಗೊತ್ತಾದ್ರೂ ನಿನ್ ಬಯಕ್ ಮನ್ಸಾಗ್ಲಿಲ್ಲ, ಫ್ರೆಂಡ್ಶಿಪ್ ಮಾಡಬೇಕು ಅಂತ ಅನಿಸ್ತು. ಪ್ಲೀಸ್ ನನ್ನ ಮಾತು ಕೇಳು, ಎಲ್ಲಾದ್ರೂ ಕಷ್ಟಪಟ್ಟು ದುಡಿಯೋಣ, ಸಂಪಾದನೆ ಮಾಡೋಣ. ಓಕೆ? ಹಾಗಾದ್ರೆ ನಾವಿಬ್ರು ಫ್ರೆಂಡ್ಸಾ? ಯಾ. ಏನ್ ಬ್ರದರ್ ಹಾಗೆ ಹುಡುಕ್ತಾ ಇದೆಯಾ? ಏನಿಲ್ಲ, ನಾ ಇದ್ರಿಗೂ ಕಾರ್ ಬಾಟಮೇ ನೋಡಿರ್ಲಪ್ಪ. ನೀನ್ ಬೇರೆ ಬಾಟಮ್ ಎಲ್ಲ ನೋಡಿರ್ತೀಯ? ಏನ? ಅದು ಬೇರೆ ವೆಹಿಕಲ್ ಬಾಟಮ್ ನೋಡಿರ್ತೀಯ ಅಂದೆ. ದೊಡ್ಡ ಜೋಕ್, ಸುಮ್ಮನೆ ಕೆಲಸ ಮಾಡ. ಓಕೆ ಸುನಂದು, ವಾಟ್ ಆರ್ ಡೂಯಿಂಗ್? ವಾಟ್ ಯು ಡೂಯಿಂಗ್ ಅಂದ್ರೆ ಇಬ್ರು ಸೇರ್ಕೊಂಡು ತಮಟೆ ಬಡಿತಾ ಇದೀವಿ. ಡಬ್ಬ ನನ್ನ ಮಗನೇ. ಏ, ಏನು ಯಜಮಾನ್ರಿಗೆ ಯಾಕೆ ಬೈತಾ ಇದೆಯಾ? ಅವನಿಗೇನೋ ಗೊತ್ತಾಗತ್ತೆ ನಾನೇನ್ ಬೈತಾ ಇದೀನಿ ಅಂತ. ನೋಡಿ ಹೇಗೆ ನೋಡ್ತಾ ಇದ್ದಾನೆ, ಇಲಿ ನುಂಗ್ದಂತರ. ಥ್ಯಾಂಕ್ ಯು ನಂದು. ನನಗೆ ಇಲಿ ಅಂದ್ರೆ ತುಂಬಾ ಇಷ್ಟ. ವೀಕ್ಲಿ ಟ್ವೈಸ್ ಟೋಸ್ಟ್ ಮಾಡ್ಕೊಡು, ಚೆನ್ನೆ. ಡೋಂಟ್ ಆಕ್ಟ್ ಟು ಸ್ಮಾರ್ಟ್. ಬೇಗ ರೆಡಿ ಮಾಡು. ಓಕೆ ಸರ್. ಅದಕ್ಕೆ ಹೇಳೋದು ಟೂ ಮಚ್ ಆಗಿ ಮಾಡಬಾರ್ದು ಅಂತ. ಅವ್ರೇನಾದ್ರೆ ನಮ್ಮನ್ನ ಕೆಲಸ ತೆಗೆದ್ರೆ, ಓಡಿಸಿದ್ರೆ ನನ್ ಕುಲ್ಕಸ್ ಬೈತಲ್ಲ. ವಾಡ್ದ ನೋಡು. ಓಕೆ, ಕೆಲಸ ಮಾಡೋದು, ಹೋಗ. ಪೆಟ್ರೋಲ್ ಟ್ಯಾಂಕ್ ಅಪ್ಪ ಅದು. ಓಪನ್ ಆದ್ರೆ ಇಬ್ರು ರೋಸ್ಟ್ ಆಗ್ಬಿಡ್ತೀವಿ. ಗಾಡ್, ನನಗೆ ಗೊತ್ತೇರಿಲ್ಲ. ಇವನ ಎಲ್ಲಿ ನೋಡಿಲ್ಲ. ಸಾರಿ, ಎಲ್ಲಿ ಕೆಲಸ ಮಾಡ್ಲಿ? ಅಲ್ಲೆಲ್ಲ ಒಂದ್ ಕಡೆ ಹೋಗಿ ಕುಟ್ಟು. ಹಾ, ಲೈಲಾ ಲೈಲಾ ಲೈಲಾ, ನೀ ಮಿಲೇನಿಯಂ ಸ್ಟೈಲಾ. ಯಾಕೆ ಡಾರ್ಲಿಂಗ್, ಫೇಸ್ ಒಳ್ಳೆ ಪಂಚರ್ ಟೈರ್ ತರ ಇದೆ. ನಿನ್ನ ಮಾಡ್ತೀನಿ. ಏನ್ ತಮಾಷೆ? ಯಾಕೋಪ, ಕೆಲಸ ಹೋಯ್ತು ಅಂತನಾ? ಬಸ್ ಸ್ಟ್ಯಾಂಡ್ ಮೂಟೆ ಹೊತ್ರ ಆಯ್ತು ಬಿಡು. ಏನು ಮೂಟೆನಾ? ನಾನ್ಯಾಕೋ ಮೂಟೆ ಹೊರ್ಲಿ? ಏನೋ ಸಿಕ್ತು ನ್ಯಾಮರ್ಸ್ಕೊಂಡು ನಾನು ಹೇಗೋ ಜೀವನ ಮಾಡ್ತಿದ್ದೆ. ಏನೋ ದೊಡ್ಡ ಮನುಷ್ಯ ನೀನ್ ಹೇಳ್ದೆ ಅನ್ಬಿಟ್ಟು ಜೀವನದಲ್ಲಿ ಮೊದಲನೇ ಸಲ ಒಂದ್ ಕಡೆ ಕೆಲ್ಸಕ್ಕೆ ಸೇರ್ಕೊಂಡು ಅಲ್ಲೂ ಬಂದು ಜೊಲ್ ಬಿಟ್ಬಿಟ್ಟಿದ್ದೀನಿ. ಜೊಲ್ಲು ಗಿಲ್ಲೋತ ಚೀಪ್ ಆಗಿ ಹೇಳ್ಬೇಡ, ಡೀಸೆಂಟ್ ಆಗಿ ಲವ್ ಅಂತ ಹೇಳು. ಏನು ಲವ್? ಲವ್ವಾ? ಮುಖ ನೋಡು, ಚೆನ್ನಾಗಿದೆಯಲ್ಲ ಮುಖ ಚೆನ್ನಾಗಿದೆ. ಕವಳಕ್ಕೆ ಗತಿ ಇಲ್ಲ, ಲವ್ ಮಾಡ್ತಾರಂತೆ. ಲವ್ ನೋಡಪ್ಪ, ನನಗೆ ಅವ್ರ ಹತ್ರ ಕೈ ಒಡ್ಡ ಅಭ್ಯಾಸ ಇಲ್ಲ. ಸ್ವತಂತ್ರವಾಗಿ ದುಡ್ದ ಅಭ್ಯಾಸ, ಗೊತ್ತೇನು? ಸ್ವತಂತ್ರ ದುಡಿಬೇಕಾದ್ರೆ ಬಂಡವಾಳ ಬೇಡವಾ? ಹಾಗ ಬಾ ದಾರಿಗೆ. ನೋಡು, ಯಾವ ಹುಡುಗಿಯಿಂದ ನಮ್ ಕೆಲಸ ಹೋಯ್ತೋ ಅದೇ ಹುಡುಗಿನ ಇಟ್ಕೊಂಡು ನಮ್ ಬಂಡವಾಳ ಗಿಟ್ಸ್ಕೋಬೇಕು ನಾವು. ನೀನ್ ತುಂಬಾ ಕನ್ಫ್ಯೂಸ್ ಮಾಡ್ತಿದ್ಯಾ, ಅರ್ಥ ಆಗತ್ತರ ಹೇಳು. ಅದೇಪ್ಪ, ಹುಡುಗಿ ಇದ್ದಾಳಲ್ಲ, ಅವ್ರ ಅಪ್ಪ ಮಾರಿಷಿಯಸ್ ಅಲ್ಲೇ ದೊಡ್ಡ ಶ್ರೀಮಂತ, ವೆರಿ ಬಿಗ್ ಶಾರ್ಟ್. 5,000 ಎಕರೆ ಕಬ್ಬಿನ ಗದ್ದೆ,
3 ದೊಡ್ಡ ಶುಗರ್ ಫ್ಯಾಕ್ಟ್ರಿ, ಆಮೇಲೆ ಇನ್ನೂ ಬೇಕಾದಷ್ಟಿದೆ. ಹೇಳ್ತಾ ಹೋದ್ರೆ ಏ! ದೊಡ್ಡ ಇಲ್ಲೇನು ಛತ್ರಿ ಕೆಲಸ ಮಾಡ್ತಿಲ್ಲ ತಾನೆ? ಇದೇ ಬೇಡ ಅನ್ನೋದು. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಆ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಒಂದ್ ಕಡೆ ಇಟ್ಬಿಡೋದು. ಆಮೇಲೆ ಅವ್ರ ಅಪ್ಪಂಗೆ ಫೋನ್ ಮಾಡೋದು, 10 ಲಕ್ಷ ಅಮೆರಿಕನ್ ಡಾಲರ್ ಕೊಟ್ರೆ ನಿಮ್ಮ ಮಗಳನ್ನ ಬಿಡ್ತೀವಿ, ಇಲ್ಲ ಅಂದ್ರೆ ಹೌ ಡೇರ್ ಯು! ನನ್ನ ಹುಡುಗಿನ ಕಿಡ್ನಾಪ್ ಮಾಡ್ಕೊಳ್ತೀಯಾ? ಅಯ್ಯೋ ಬಿಸ್ನೆಸ್ ಅಪ್ಪ ಇದು, ನೀನ್ ಯಾಕೆ ಟೆನ್ಷನ್ ಆಗ್ತಾ ಇದ್ಯಾ? ನೋಡು, ನಾವ್ ಯಾರಿಗೂ ಅನ್ಯಾಯ ಮಾಡ್ತಿಲ್ವಲ್ಲ. 2 ಕೋಟಿ ರೂಪಾಯಿ ಇಟ್ಕೊಂಡು ಒಂದೊಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದೀವಿ. ತಿಂಗಳಿಗೆ ಬರೋ ಲಾಭದಲ್ಲಿ ಅವ್ರ ಅಪ್ಪಂಗೆ ಒಂದಿಷ್ಟು ಕೊಡ್ತಾ ಹೋದ್ರೆ ಸಾಲ ತೀರೋಗುತ್ತೆ. ಸಾಲ ತೀರ್ದಾಗೂ ಇರುತ್ತೆ, ನಾವು ಒಳ್ಳೆ ಕೆಲಸ ಮಾಡ್ದಾಗ ಇರುತ್ತೆ, ನಾವು ಸಂಪಾದನೆ ಮಾಡ್ಬೋದು. ಹಾ, ಹೌದಲ್ವಾ? ಪರವಾಗಿಲ್ಲ ಕಣೋ, ನಿನಗೂ ಸ್ವಲ್ಪ ಕಿಡ್ನಿ ಇದೆ. ಕಿಡ್ನಿ ಅಲ್ಲೆಲ್ಲ ಇರೋದು. ಹೌದಾ? ಈಗ ಜಾಗ ಚೇಂಜ್ ಮಾಡ್ಬಿಟ್ರಾ? ನಂಗೆ ಗೊತ್ತಿರ್ಲಿಲ್ಲ. ಐ ಸಿ.